ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಬನ್ನಿ ಇವತ್ತು ಲೇಪಾಕ್ಷಿ ಮತ್ತು ಈಶಾ ಫೌಂಡೇಶನ್ಗೆ ಹೋಗಿರೋದು ತೋರಿಸ್ತೀನಿ. ಇದು ನೋಡಿ, ಆಂಧ್ರ ಬಾರ್ಡ್ರ್ ಹತ್ರ ಬರುತ್ತೆ. ಹಿಂದೂಪುರ ಹತ್ರ ಲೇಪಾಕ್ಷಿ ಅಂತ ಬರುತ್ತೆ. ಅದು ಆ ದೇವಸ್ಥಾನ. ಇದು ದೇವಸ್ಥಾನ ಹೆಸರು ಬಂದು ವೀರಭದ್ರ ದೇವಸ್ಥಾನ. ಲೇಪಾಕ್ಷಿ ಅಂತಲೇ ಫೇಮಸ್ ಇದು. ಪ್ರಣವ್ ಎಲ್ಲಿ ಬಂದಿದ್ಯಾ ಪ್ರಣವ್? ಲೇಪಾಕ್ಷಿ ಬಂದಿದ್ಯಾ ನೀನು? ಮತ್ತು ಇದು ಭಾರತದ ಆಂಧ್ರ ಪ್ರದೇಶದ ರಾಜ್ಯದ ಲೇಪಾಕ್ಷಿಯಲ್ಲಿರುವ ಒಂದು ಹಿಂದೂ ದೇವಾಲಯವಾಗಿದೆ. ಈ ದೇವಾಲಯವು ಶಿವನ ಉಗ್ರಹ ರೂಪವಾದ ಶಿವಭದ್ರನಿಗೆ ಸಮರ್ಪಿತವಾಗಿದೆ. ಇದು ವೀರಭದ್ರ ದೇವಸ್ಥಾನ. ಮತ್ತು ಈ ಶಿಲ್ಪಗಳು ಅಷ್ಟೇ ನೋಡಿ, ಈ ಕಲ್ಲುಗಳು ಇವೆಲ್ಲನೂ ಒಂದೊಂದು ಡಿಸೈನಲ್ಲಿದೆ. ಕೆತ್ತನೆ ಮಾಡಿರೋದು ಇವೆಲ್ಲ. ಶಿವ ಪಾರ್ವತಿ ರಾಮಾಯಣ ಎಲ್ಲನೂ ಸೇರಿಕೊಂಡಿದೆ ಇದರಲ್ಲಿ. ಮತ್ತು ಒಂದು ಕಲ್ಲು ಇದರಲ್ಲಿ ನಿಂತ್ಕೊಂಡಿದೆ, ಅದು ತೋರ್ಸೋಕ್ಕಾಗಲಿಲ್ಲ ನಾನು. ನೋಡಿ, ಎಲ್ಲನೂ ಅಷ್ಟೇ. ಇಲ್ಲಿ ಹಿಸ್ಟಾರಿಕಲ್ ಪ್ಲೇಸ್ ಕೂಡ ಇದು. ತುಂಬ ಚೆನ್ನಾಗಿದೆ ಈ ಪ್ಲೇಸು. ನೀವು ಕೂಡ ವಿಸಿಟ್ ಮಾಡಿ. ಇದು 16ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ. ಆಮೇಲೆ ವಿಜಯನಗರದ ಶೈಲಿಯಲ್ಲಿದ್ದು ದೇವಾಲಯದ ಬಹುತೇಕ ಎಲ್ಲ ತೆರೆದ ಮೇಲ್ಗಳಲ್ಲಿ ಕೆತ್ತನೆಗಳು ಮತ್ತು ವರ್ಣಚಿತ್ರಗಳು ಹೇರಳವಾಗಿದೆ. ಇದು ರಾಷ್ಟ್ರೀಯ ಪ್ರಾಮುಖ್ಯತೆಯ ಕೇಂದ್ರವಾಗಿ ಸುರಕ್ಷಿತ ಸ್ಮಾರಕಗಳಲ್ಲಿ ಒಂದಾಗಿದೆ ಮತ್ತು ಇದನ್ನು ಅತ್ಯಂತ ಅದ್ಭುತವಾದ ವಿಜಯನಗರ ದೇವಾಲಯಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಈ ದೇವಸ್ಥಾನ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಈ ಶಿವಂದು ಅಷ್ಟೇ. ಇದು ಬಂದು ಶಿವನಿಗೆ ನೆರಳಾಗಿ ನಾಗಸರ್ಪ ನಿಂತ್ಕೊಂಡಿರೋ ಥರ ಕೆತ್ತನೆ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಹಾಗೆ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅವಾಗ ಸ್ಕೂಲಿಂದ ಕರ್ಕೊ ಬಂದಾಗ ಇದಕ್ಕೆ ಲೇಪಾಕ್ಷಿ ಅಂತ ಹೆಂಗ್ ಬಂತಂದ್ರೆ, ಪಕ್ಷಿ ಸೀತಾನ ಇದು ರಾವಣ ಸೀತಾನ ಎತ್ಕೊಂಡು ಹೋಗ್ಬೇಕಾದ್ರೆ ಪಕ್ಷಿ ಅಡ್ಡ ಬರುತ್ತಂತೆ. ರೆಕ್ಕೆ ಕಟ್ಟಾಗಿ ಇಲ್ಲಿ ಬೀಳ್ದಾಗ ಲಯ ಪಕ್ಷಿ ಅಂತ ಇರ್ತಂತೆ ಸೀತಾ ಮಾತೆ. ಅದಕ್ಕೆ ಲೇಪಾಕ್ಷಿ ಅಂತ ಹೆಸರು ಬಂದಿರೋದು. ಇದಕ್ಕೆ ಹೆಸರು ಬಂದಿರೋದಾ? ಪಕ್ಷಿ ಬೀಳೋದು ಕೇರಳ ಅಂತ ನೀಲಿ ಬೀಳುತ್ತದೆ. ಕಲ್ಲುಗಳು ಇದೆಲ್ಲನೂ ಅಷ್ಟೇ. ಇದು ಎಲ್ಲ ಮುಂಚೆ ಕಾಲದಲ್ಲೆಲ್ಲ ನೃತ್ಯ ಮಾಡೋದಕ್ಕೆ ಮತ್ತು ಕಲ್ಯಾಣ ಮಂಟಪ ಆ ಥರ ಎಲ್ಲದಕ್ಕೂ ಮುಂಚೆ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ದಿದ್ದು. ನೋಡಿ, ಇದೆಲ್ಲ ಕಲ್ಲಲ್ಲೇ ಕೆತ್ತನೆ ಮಾಡಿದ್ದಾರೆ. ನೋಡಿ, ಗಣೇಶನೂ ಅಷ್ಟೇ ಆ ಕಲ್ಲಲ್ಲೇ ಕೆತ್ತನೆ ಮಾಡಿರೋದು. ಮತ್ತು ನಂದಿ ಕೂಡ ಇದೆ. ನಂದಿ ಇಲ್ಲಿಂದ ಒಂದು 10 ಮಿನಿಟ್ಸ್ ಏನೋ ಆಗುತ್ತೆ. ಅದು 70 ಮೀಟರ್ ಇದೆಯಂತೆ. ಅದು ತುಂಬ ದೊಡ್ಡದು. ದೇಶದಲ್ಲೇ ಅದು ಫುಲ್ಲು ದೊಡ್ಡದು ಅಂತ ಹೇಳ್ತಾ ಇದ್ದಾರೆ. ಇದು ಹಿಸ್ಟಾರಿಕಲ್ ಪ್ಲೇಸು. ನೋಡಿ, ಫುಲ್ಲು ಎಲ್ಲ ನೃತ್ಯದು, ಆವಾಗ ಮುಂಚೆ ಎಲ್ಲ ನೃತ್ಯದು ಅಂತ ಡ್ಯಾನ್ಸ್ ಮಾಡೋದಕ್ಕೆ ಎಲ್ಲ ಒಂದು ಮಂಟಪ ಥರ ಮಾಡ್ತಾಯಿದ್ರು ಅದು. ಮತ್ತು ಇದೆಲ್ಲ ನೋಡಿ ವೀರಭದ್ರ ದೇವಸ್ಥಾನ ಅಂತ ಹೇಳ್ತಾರೆ. ಇದು ದೇವಸ್ಥಾನ. ಮತ್ತು ಇಲ್ಲಿರೋ ಹೆಜ್ಜೆ ಸೀತೆದು ಪಾದ ಅಂತ ಹೇಳ್ತಾರೆ. ಆವಾಗ ಮುಂಚೆ ಕಾಲದಲ್ಲಿ ಈ ಥರ ಇತ್ತು ಅಂತ ಹೇಳ್ತಾ ಇದ್ರು. ಮತ್ತು ಮಂಟಪದಲ್ಲಿರುವ ಕಂಬಗಳ ಮೇಲೆ ಬ್ರಹ್ಮ ಮತ್ತು ವಿಷ್ಣುನ ಕೆತ್ತನೆಗಳು ಕೂಡ ಇದ್ದಾವೆ. ಮತ್ತು ಮೂಕ ಮಂಟಪದ ಚಾವಣಿಯಲ್ಲಿರುವ ವರ್ಣಚಿತ್ರಗಳು ಕೂಡ ಇದ್ದಾವೆ ಇಲ್ಲಿ. ಇದು ಪುರಾತನ ಪ್ರಸಿದ್ಧ ಲೇಪಾಕ್ಷಿ ದೇವಾಲಯ ಆಂಧ್ರ ಪ್ರದೇಶದಲ್ಲಿದೆ. ಭಾಳ ಚೆನ್ನಾಗಿದೆ. ಇದು ನೋಡಿ, ಈ ಕಡೆ ಲೇಪಾಕ್ಷಿ. ಇದು ನೋಡಿ, ಅಲ್ಲಿ ಗರುಡ ಕಾಣಿಸ್ತಾ ಇದೆ. ಗರುಡ ಕೂಡ ಇದು ಇಲ್ಲಿ ಫೇಮಸ್ಸು ಅಂತ ಹೇಳ್ತಾರೆ.
ಮತ್ತು ನೋಡಿ ಇವೆಲ್ಲ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲಿ ನಾವು ಓಡಾಡ್ತಾ ಇದ್ದರೆ ಇಲ್ಲೇ ಇರೋಣ ಅಂತ ಅನಿಸ್ತಾ ಇರುತ್ತೆ, ಅಷ್ಟು ಚೆನ್ನಾಗಿದೆ. ಮುಖ ಮಂಟಪ ಮತ್ತು ನಾಟ್ಯ ಮಂಟಪ ಎಲ್ಲ ಇದೆ. ತುಂಬ ಚೆನ್ನಾಗಿದೆ ಇದೆಲ್ಲನೂ ನೋಡಿ. ಮಕ್ಳಿಗಂತೂ ತುಂಬ ಚೆನ್ನಾಗಿರುತ್ತೆ ತೋರ್ಸೋಕ್ಕೆ, ಅವ್ರಿಗೆ ಹಿಸ್ಟಾರಿಕಲ್ ಪ್ಲೇಸಸ್ ಬಗ್ಗೆ. ಹಾಯ್, ಹಾಂ ಹೇಳು, ಎಲ್ಲಕ್ಕಿದ್ಯಾ? ಮರ ಹತ್ತಿದ್ಯಾ? ಓ ಏನ್ ಮ್ಯಾನು? ಸ್ಪೈಡರ್ ಮ್ಯಾನ್ ಹತ್ತಿದ್ದಾನೆ ನೋಡಿ ಇಲ್ಲಿ. ಸಾಕು, ಇಳಿರಿ. ಕಾಮಿಡಿ ಮಾಡಕ್ಕೆ ಎಲ್ಲಿಗೆ ಬಂದಿರೋದು ನಾವು? ಲೇಪಾಕ್ಷಿ ಕಾಮಿಡಿ ಮಾಡ್ತಾರೆ. ಹಿಸ್ಟಾರಿಕಲ್ ಪ್ಲೇಸ್ ಅಲ್ಲ, ಚೆನ್ನಾಯ್ತಾ? ಓಕೆ, ಇದು ಹಿಸ್ಟ್ರಿ ಬಗ್ಗೆ ಇದೆ ತುಂಬಾ. ಹಿಸ್ಟ್ರಿ ಇದೆ, ಅದೆಲ್ಲ ನಮ್ ರೂಪಾಗ್ ಗೊತ್ತು. ನೋಡ್ಬೇಕಾಗಿರೋ ಪ್ಲೇಸ್ ಇದು. ನಮ್ ರೂಪಾಗ್ ಗೊತ್ತು ಹಿಸ್ಟ್ರಿ. 16ನೇ ಶತಮಾನದಿದು ಎಲ್ಲ ಹೇಳ್ತಾರೆ. ನೆಕ್ಸ್ಟು ನಾವು ಹೋಗಿದ್ದು ಈಶಾಗೆ. ಅಲ್ಲಿಂದ ಈಶಾಗೆ ಎಷ್ಟು 70 ಕಿಲೋಮೀಟರ್ ಏನೋ ಇದೆ. ಇದು ಹೋಗೋ ದಾರಿಯಲ್ಲಿ ನಮಗೆ ಜೇನು ಸಿಕ್ತು, ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಎಲ್ಲ ಬೆಟ್ಟದ ಜೇನು ಮತ್ತು ಕಡ್ಡಿ ಜೇನು ಅವರೇ ಎಲ್ಲ ಇದು ಮಾಡಿರೋದು ನೋಡಿ ಇಲ್ಲೆಲ್ಲ. ಇವಾಗ ಜೇನು ಹುಳಗಳಿಲ್ಲ ಅಂತೆ, ಜೇನಿಲ್ಲ ಅಂತ ಹೇಳಿದ್ರು, ತೆಗ್ದುಬಿಟ್ಟಿದ್ದೀವಿ ಎಲ್ಲ ಅಂತ ಹೇಳಿದ್ರು. ಪ್ಯೂರ್ ಹನಿ ಇಲ್ಲಿ ಸಿಗೋದು ನೋಡಿ. ಅಲ್ಲೇ ಈಶಾ ಸಿಗೋದು ನಮಗೆ. ಹನಿ ಕೂಡ ಅಲ್ಲೇ ಸಿಗುತ್ತೆ, ನೀವು ಬೇಕಂದರೆ ಇಸ್ಕೋಬೋದು. ನಾನು ಇದು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು ಈಶಾಗೆ. ತುಂಬ ಚೆನ್ನಾಗಿತ್ತು. ಒಂಥರ ತುಂಬ ಚೆನ್ನಾಗಿತ್ತು ಒಳಗಡೆ ಎಲ್ಲ ನೋಡೋದಕ್ಕೆಲ್ಲನೂ. ನೋಡಿ ಇದು ಸ್ಟಾರ್ಟಿಂಗ್ ದ್ವಾರ ಇದೆ ಅದು. ನಮ್ಮ ಮಕ್ಕಳಂತೂ ಫುಲ್ಲು ಎಕ್ಸೈಟಿಂಗ್ ಆಗಿ ತುಂಬ ಇದು ಮಾಡ್ತಾಯಿದ್ರು, ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಲೈಟಿಂಗ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ನಾವು ಹೋಗೋಷ್ಟರಲ್ಲೇ ಆಲ್ರೆಡಿ 6 o'clock ಆಗಿತ್ತು. ನಾವು ತುಂಬ ಜನ ಲೈಟಿಂಗ್ಸ್ಗೋಸ್ಕರನೇ ಕಾಯ್ತಾಯಿದ್ರು. ತುಂಬ ಜನ ಈವ್ನಿಂಗ್ ಟೈಮೇ ತುಂಬ ಜನ ಬಂದಿದ್ದು ನೋಡಿ. ಎಲ್ಲ ಕಾರುಗಳೆಲ್ಲ ಅಲ್ಲಿಗೆ ಹೋಗ್ತಾ ಇರೋದು. ಎಕ್ಸೈಟ್ ಫುಲ್ಲು ಎಕ್ಸೈಟೆಡ್. ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ಗಾಡಿ ಎಲ್ಲಿದೆ? ನೋಡಿ ಇವಾಗ ಕಾಣಿಸ್ತಾ ಇದೆ ಈಶಾ, ಶಿವ ವಿಗ್ರಹ ಕಾಣಿಸ್ತಾ ಇದೆ ನೋಡಿ. ನೋಡಿ ನಾವು ಹೋಗ್ತಾ ಇದ್ದೀವಿ, ಇನ್ನೊಂದು 5 minutesಲ್ಲಿ ಹೋಗ್ತೀವಿ. ನಮ್ಮ ಮಕ್ಕಳಂತೂ ಫುಲ್ಲು ಎಕ್ಸೈಟಾಗಿ ಹೋಗ್ಬಿಟ್ಟಿದ್ರು. ಅವರು ಇದೇ ಫಸ್ಟ್ ಟೈಮ್ ಅವರು ಕೂಡ ನೋಡ್ತಾ ಇರೋದು. ತುಂಬ ಜನ ಈವ್ನಿಂಗ್ ಟೈಮೇ ತುಂಬ ಜನ ಬಂದಿರೋದು. ಮತ್ತು ಸನ್ಸೆಟ್ ಟೈಮಿಂಗ್ಸು ಹೋದ್ರೂ ಕೂಡ ಚೆನ್ನಾಗಿರುತ್ತೆ. ನಮ್ಮ ಮಕ್ಕಳು ಫುಲ್ ಎಕ್ಸೈಟಿಂಗ್ ನೋಡಿದ್ರಲ್ಲ ಅವ್ರ ಎಕ್ಸೈಟ್ಮೆಂಟು. ನೋಡಿ ತೇರು ಕೂಡ ರೆಡಿ ಮಾಡ್ತಾಯಿದ್ರು ನಾವು ಹೋಗೋಕ್ಕೆ. ನೋಡಿ ಇಲ್ಲೆಲ್ಲ ಫುಲ್ಲು ಸರೌಂಡಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಬಂದು ಚಿಕ್ಕಬಳ್ಳಾಪುರ ಹತ್ರ ಇರೋದು ಈಶಾ ಫೌಂಡೇಶನ್ನು. 112 ಅಡಿ ಇದೆ. ಇದು ಶಿವನ ಪ್ರತಿಮೆ ಮತ್ತು ನವಗ್ರಹ ದೇವಾಲಯ ನಿರ್ಮಾಣ ಆಗಿದೆ. ಮತ್ತು ನೋಡಿ ಇದು ಎಲ್ಲರೂ ಈ ಚಕ್ರನ ತಿರುಗಿಸ್ತಾ ಇದ್ರು. ನಮ್ಮ ಮಕ್ಕಳು ಕೂಡ ಹೋಗಿದ್ರು ತಿರುಗ್ಸೋಕ್ಕೆ. ನೋಡಿ ಇದು ತೇರು ರೆಡಿ ಮಾಡಿದ್ರು. ಒಳಗಡೆ ದೇವಸ್ಥಾನ ಹತ್ರ ಎತ್ಕೊಂಬರೋಕ್ಕೆ ಶಿವ ಹತ್ರ ನಾವು ಹೋದಾಗ ಜನ ಇದ್ದರು.
ಒಳಗಡೆ ಹೋಗೋಷ್ಟರಲ್ಲೇ ನಾವು 6:30 ಆಗಿತ್ತು ನೋಡಿ. ಆದರೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೇವರು. ಇದು ನೋಡಿ ಗೋಶಾಲೆ. ನಮಗೆ ಏನು ಇಷ್ಟ ಇದ್ದರೆ ಅದನ್ನು ಅಲ್ಲಿ ತಗೊಂಡು ಹಸುಗಳಿಗೆಲ್ಲ ಕೊಡ್ಬೋದು. ಇದಂತೂ ನೋಡಿ ತುಂಬ ಚೆನ್ನಾಗಿದೆ ಹಸುಗಳು. ನೋಡಿ ಇಲ್ಲೆಲ್ಲ ಫುಲ್ ಸರೌಂಡಿಂಗ್ಸ್ ತೋರಿಸ್ತಾ ಇದ್ದೀನಿ. ನೈಟ್ ಟೈಮ್ ಇದು ಕಾಣಿಸ್ತಾ ಇದೆಯಾ ಇಲ್ಲೋ ಗೊತ್ತಿಲ್ಲ. ಇದು ನೋಡಿ ಶಿವ ಹತ್ರ ಹಿಡ್ದಿರೋದು ನಾನು. ನೋಡಿ ತೇರು ಕೂಡ ಎಳ್ಕೊಂಬರ್ತಾ ಇದ್ದಾರೆ. ಮತ್ತು ಎಲ್ಲರೂ ಅದು ಭಜನೆ ಮಾಡ್ತಾಯಿದ್ರು. ಭಜನೆ ಮಾಡಿಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು ಕೆಲವರು. ತುಂಬ ಎಕ್ಸೈಟಿಂಗ್ ಆಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು ಇದೆಲ್ಲ ನೋಡೋಕ್ಕೆ. ಈ ಥರನೂ ಭಜನೆ ಮಾಡ್ತಾರಾ ದೇವ್ರನ್ನ ಅಂತಂದ್ಬಿಟ್ಟು ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಮತ್ತು ಇದೂ ಅಷ್ಟೇ ನೋಡಿ, ಲೈಟಿಂಗ್ಸು ಕೂಡ ಅಷ್ಟೇ ಚೆನ್ನಾಗಿತ್ತು. ಇದು ಲೈಟಿಂಗ್ಸ್ ಎಲ್ಲ ನೋಡ್ತಾ ಇದ್ದರೆ ಇನ್ನೂ ನೋಡಬೇಕು ಅನಿಸ್ತಾಯಿತ್ತು. ಅಷ್ಟು ಚೆನ್ನಾಗಿತ್ತು ಲೈಟಿಂಗ್ಸ್ ಎಲ್ಲ. ಮತ್ತು ದೇವ್ರ ಬಗ್ಗೆ ವರ್ಣನೆಯೂ ಅಷ್ಟೇ ಅಷ್ಟು ಚೆನ್ನಾಗಿ ಹೇಳ್ತಾಯಿದ್ರು. ನನಗಂತೂ ತುಂಬ ಇಷ್ಟ ಆಯಿತು. ಮತ್ತು ಕಲರ್ ಲೈಟ್ಸು ಮತ್ತು ತುಂಬ ಚೆನ್ನಾಗಿತ್ತು. ದೇವ್ರ ಮೇಲೆಲ್ಲ ಕಲರ್ ಲೈಟ್ಸು ಮತ್ತು ದೇವ್ರ ಬಗ್ಗೆ ವರ್ಣನೆ ಮಾಡಿದ್ದು ಎಲ್ಲನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೀವು ಒಂದು ಸತಿ ವಿಸಿಟ್ ಮಾಡಿ ನೋಡಿ. ಮತ್ತು ಯೋಗ ಮಾಡೋರು ಕೂಡ ತುಂಬ ಚೆನ್ನಾಗಿ ಜ್ಞಾನ ಚೆನ್ನಾಗಾಗುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಫ್ರೆಂಡ್ಸ್. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು ಫ್ರೆಂಡ್ಸ್.